ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಮೀನಾಸ್ ಕಿಚನ್. ಇವತ್ತಿನ ರೆಸಿಪಿ ಬಿರಿಯಾನಿ ಮಸಾಲ ಪೌಡರ್. ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಈ ಮಸಾಲೆ ಹಾಕಿ ಮಾಡಿದ್ರೆ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಬಾತಿನ ಎಲೆ ಒಂದು 8, ಬಾಡಿಗೆ ಮೆಣಸಿನ್ಕಾಯಿ ಕಲರ್ಗಾಗಿ ಒಂದು 8, ಒಂದು ಹಿಡಿಯಷ್ಟು ನಾವು ನಾರ್ಮಲ್ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಲ್ಲ ಅದು, ಒಂದು 3 ನಾನು ಜಾವಿತ್ರಿ ಹೂ ತಗೊಂಡಿದ್ದೀನಿ, ಒಂದು 8 ದೊಡ್ಡದೆ ಏಲಕ್ಕಿ, ಸ್ಟಾರ್ ಹೂ ತಗೊಂಡಿದ್ದೀನಿ, ಒಂದು 8, 1 ಟೇಬಲ್ ಸ್ಪೂನಷ್ಟು ಲವಂಗ, 1 ಟೇಬಲ್ ಸ್ಪೂನಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಯಾಲಕ್ಕಿ, ಜಾಯಿಫಲ್ ನಾನು ಈ ಥರ ಕುಟ್ಟಿ ತಗೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಶಾಜೀರಾ, 1 ಟೇಬಲ್ ಸ್ಪೂನಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೌಡ್ರ್ ತಗೊಂಡಿದ್ದೀನಿ. ಇದು ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಇವಾಗ ಇದೆಲ್ಲ ಹುರ್ಕೊಳ್ಳೋಣ. ಮೊದಲನೇದಾಗಿ ನಾನು ಧನಿಯಾ, ಜೀರಿಗೆ, ಸೋಂಪು, ಶಾಜೀರಾ ಇಟ್ಟಿದ್ದೆಲ್ಲ ಅದೆಲ್ಲ ಹುರ್ಕೋತಾ ಇದ್ದೀನಿ. ಇದು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಬರೀ 2 ನಿಮಿಷ ತನಕ ನಾವು ಹುರ್ಕೊಂಡ್ರೆ ಸಾಕು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ. ನೋಡಿ ಇವಾಗ 2 ನಿಮಿಷ ತನಕ ನಾನು ಹುರಿದಿ ಆಗಿದೆ. ಇವಾಗ ಒಂದು ಸ್ವಲ್ಪ ಆರಲಿ ಅಂತ ನಾನು ತೆಗಿಕೋತಾ ಇದ್ದೀನಿ. ಇವಾಗ ತಿರ್ಗಾ ನಾನು ಮೆಣಸಿನ್ಕಾಯಿ, ಬಾತಿನ ಎಲೆ ಅದೆಲ್ಲ ಇಟ್ಟಿದ್ದೆಲ್ಲ, ಲವಂಗ ಎಲ್ಲ ಅದೆಲ್ಲ ಅದೂ 2 ನಿಮಿಷ ತನಕ ಹುರ್ಕೋತಾ ಇದ್ದೀನಿ. ಅದು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ನಾವು. ನೋಡಿ ಇದನ್ನು ಹುರಿದಿ ಎಲ್ಲ ಆಗಿದೆ. ಇದು ಚೆನ್ನಾಗಿ ಆರಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಹುರಿದಿರೋದು ಎಷ್ಟು ಈಸಿಯಾಗಿ ಬಾತಿನ ಎಲೆ ಕಟ್ಟಾಗ್ತಾ ಇದೆ, ಅಷ್ಟು ಹುರಿದ್ರೆ ಸಾಕು. ಇವಾಗ ಜಾರ್ ತೊಗೊಂಡು ಕ್ಲೀನಾಗಿ ಒರೆಸಿ ನಾನು ಒರೆಸ್ಕೊಂಡಿದ್ದೀನಿ. ಅದರಲ್ಲಿ ನಾವು ಹುರಿದಿರೋದಂತಹ ಮಸಾಲೆ ಅದೆಲ್ಲ ಹಾಕಿ ಇದು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡುವಾಗ ಒಂದೇ ಸಲ ನೀವು ಗ್ರೈಂಡ್ ಮಾಡ್ಕೋಬೇಡಿ, ಮಧ್ಯದಲ್ಲಿ ಒಂದು ಸಲ ನೀವು ಮಿಕ್ಸ್ ಮಾಡ್ಕೋತಾ ಇರಿ ಸ್ಪೂನಿಂದ. ನೋಡಿ ನಾವು ಒಂದು ಸಲ ಗ್ರೈಂಡ್ ಮಾಡಿ ಆಗಿದ್ದೀನಿ, ಇಷ್ಟು ಪೌಡ್ರ್ ಆಗಿದೆ. ಇದು ನೋಡಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣ ಗ್ರೈಂಡ್ ಆಗಿದೆ. ಇವಾಗ ನಾನು ಅರಿಶಿನ ಪೌಡ್ರು ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೌಡ್ರ್ ಇದೆಲ್ಲ ಅದು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಈ ಬಿರಿಯಾನಿ ಪೌಡ್ರು 2 ರಿಂದ 3 ತಿಂಗಳು ತನಕ ಆರಾಮಾಗಿ ನಾವು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೋಬೋದು. ನೀವು ಈ ಥರ ಬಿರಿಯಾನಿ ಮಸಾಲ ಟ್ರೈ ಮಾಡಿ ಬಿರಿಯಾನಿ ಮಾಡಿ, ತುಂಬ ಟೇಸ್ಟಿ ಆಗಿರುತ್ತೆ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಬರೀ 1 kg ಬಿರಿಯಾನಿಗೆ 1 ಸ್ಪೂನಷ್ಟು ಪೌಡ್ರ್ ಹಾಕಿದ್ರೆ ರುಚಿಯಾದ ಬಿರಿಯಾನಿ ರೆಡಿ ಆಗುತ್ತೆ.